Hi friends, Department of Technical Education, Bangalore, 5th semester Mechanical Engineering Programs, Pathway ಸಬ್ಜೆಕ್ಟ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಅದರಲ್ಲಿ AMT ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ಬಗ್ಗೆ. ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 240 ಮಾರ್ಕ್ಸು IM ಮಾರ್ಕ್ಸ್ ಆಗಿರುತ್ತೆ, ರಿಮೈನಿಂಗ್ 160 ಮಾರ್ಕ್ಸು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಲ್ಲಿ ಕವರ್ ಆಗುತ್ತೆ. ಇದರಲ್ಲಿ ನಿಮಗೆ 2 ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಬರುತ್ತೆ. ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ 1 ಅಂದರೆ ಅದು ಥಿಯರಿ ಎಕ್ಸಾಮ್ ಆಗಿರುತ್ತೆ, ಇನ್ನೊಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ 2 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ 60 ಮಾರ್ಕ್ಸು ಥಿಯರಿ ಎಕ್ಸಾಮಿನೇಷನ್ ಬಂದು ನಿಮಗೆ ಬೋರ್ಡಿಂದನೇ ಪೇಪರ್ ಸೆಟ್ ಆಗಿ ಬರುತ್ತೆ. ಸೆಮಿಸ್ಟರ್ ಎಕ್ಸಾಮಿನೇಷನ್ 2 ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನು ನಿಮ್ಮ ಕಾಲೇಜಿನಲ್ಲೇ ಅದು ಕಂಡಕ್ಟ್ ಆಗುತ್ತೆ. ಅದು ಹೇಗೆ ಅಂತ ನೀವು ಆ್ಯಸ್ ಯೂಶುವಲು ನೋಡಿದ್ದೀರಾ, ಯಾಕೆಂದರೆ ಒಬ್ಬರು ಇಂಟರ್ನಲ್ ಎಕ್ಸಾಮಿನರು ಮತ್ತು ಒಬ್ಬರು ಎಕ್ಸ್ಟರ್ನಲ್ ಎಕ್ಸಾಮಿನರು ನಿಮಗೆ ಕಂಡಕ್ಟ್ ಮಾಡ್ತಾರೆ. ಸೊ ಆ್ಯಸ್ ಪರ್ DTE ಅಪ್ ಟು ಒಂದು ಬ್ಯಾಚ್ ಅಂದರೆ ಅಪ್ ಟು 20 ಮೆಂಬರ್ಸ್ವರೆಗೂ ಒಂದು ಬ್ಯಾಚ್ ಮಾಡಿ ಕಂಡಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ನೋಡಿ ಸ್ಕೀಮ್ ಹೇಗಿರುತ್ತೆ ಅಂದರೆ, ಇವತ್ತು ಸ್ಕೀಮ್ ಬಗ್ಗೆನೇ ಡಿಸ್ಕಸ್ ಮಾಡೋಣ. ಫರ್ದರ್ ನಿಮಗೆ ಥಿಯರಿ ನೋಟ್ಸು ಮತ್ತು AMT ಬಗ್ಗೆ ಫುಲ್ಲು ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ನು ಓನ್ಲಿ ಆನ್ ಎಕ್ಸಾಮಿನೇಷನ್ ಮಾತ್ರ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ 2 ಅಂತ ಹೇಳ್ತೀನಿ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಂತ. ಇದರಲ್ಲಿ ಪ್ರಿಪೇರ್ ಎ ಜಾಬ್ ಯೂಸಿಂಗ್ 3D ಪ್ರಿಂಟಿಂಗ್ ಅಂತ ಕೇಳ್ತಾರೆ. ಅಂದರೆ ನಿಮಗೆ ಆನ್ಸರ್ ಬುಕ್ಲೆಟ್ ಕೊಟ್ಟು ನೀವು ಏನು 5th ಸೆಮಿಸ್ಟ್ರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಮಾಡಿ ಪ್ರಾಕ್ಟಿಕಲ್ ಲ್ಯಾಬ್ ಮಾಡಿದ್ದೀರಾ, ಅದರಲ್ಲಿ ನೀವು ಏನೇನು ಮಾಡಿದ್ದೀರಿ ಅನ್ನೋದನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟಡಿ ದ ಕಾಂಪೋನೆಂಟ್ ಡ್ರಾಯಿಂಗ್, ಸೆಲೆಕ್ಟ್ ದ ಪ್ರೊಸೆಸ್ ಪ್ಯಾರಾಮೀಟರ್, ಪರ್ಫಾರ್ಮ್ ದ ಪ್ರೊಸೆಸ್, ಚೆಕ್ ಫಾರ್ ದ ಡೈಮೆನ್ಷನ್ ಅಕ್ಯುರಸಿ ಅನ್ನೋದನ್ನು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದನ್ನು ನೀವು ಮಾಡಿ ಚೆಕ್ ಫಾರ್ ದ ಡೈಮೆನ್ಷನಲ್ ಅಕ್ಯುರಸಿ ಅಂತ ಇದೆ, ಇದನ್ನು ಕೂಡ ಕಂಪ್ಲೀಟಾಗಿ ಸ್ಟಡಿ ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಲ್ಯಾಬ್ ಎಕ್ಸಾಮಿನೇಷನಲ್ಲಿ ಫರ್ದರ್ ಡೀಟೇಲ್ಸ್ ನೋಡಿ. ಅಲ್ಲಿ ಚೆಕ್ ಫಾರ್ ದ ಡೈಮೆನ್ಷನ್ ಅಕ್ಯುರಸಿ ಒಳಗೆ ಪ್ರಿಪೇರ್ ಎ ಸಾಲಿಡ್ ಮಾಡೆಲ್ ಆ್ಯಂಡ್ ಕನ್ವರ್ಟ್ ಟು STL ಫೈಲ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಎ ಸೂಟಬಲ್ ಮೆಟೀರಿಯಲ್ ಫಾರ್ ದ ಗಿವನ್ ಮಾಡೆಲ್, ಪರ್ಫಾರ್ಮ್ ದ ಮಷೀನ್ ಸೆಟ್ಟಿಂಗ್ ಆ್ಯಂಡ್ ಅಪ್ಲೋಡ್ ದ STL ಫೈಲ್ ಅನ್ನೋದು. ನೆಕ್ಸ್ಟು ಫೀಡ್ ದ ರಾ ಮೆಟೀರಿಯಲ್ ಆ್ಯಂಡ್ ಡೆವಲಪ್ ದಿ ಮಾಡೆಲ್ ಅಂತ ಇದೆ. ನೆಕ್ಸ್ಟು ಪರ್ಫಾರ್ಮ್ ದಿ ಮೆಜರ್ಮೆಂಟ್ ವಿತ್ ಡಿಸೈರ್ಡ್ ಅಕ್ಯುರಸಿ ಟು ಚೆಕ್ ದ ಕಾಂಪೊನೆಂಟ್ ಫಾರ್ ಫಂಕ್ಷನಾಲಿಟಿ ಆ್ಯಂಡ್ ಕನ್ಫರ್ಮೇಷನ್ ಸ್ಟ್ಯಾಂಡರ್ಡ್ಸ್ ಯೂಸಿಂಗ್ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ ಅನ್ನೋದು ನಿಮಗೆ ಈ ಒಂದು ಸಿಲೆಬಸಲ್ಲಿ ಕೊಟ್ಟಿದ್ದಾರೆ. ಸೊ ಇದೇನಂದರೆ ನಿಮಗೀಗ ಇದಕ್ಕೆ ಸ್ಟೆಪ್ ವೈಸ್ ಮಾರ್ಕ್ಸ್ ಹೋಗುತ್ತೆ. ಸೊ ನೀವು ಕಂಡಕ್ಟ್ ಆಗೋದು 100 ಮಾರ್ಕ್ಸ್ಗೆ, 100 ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಆಗಿ ನಿಮಗೆ ಅದರಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು ಆನ್ಸರ್ ಶೀಟಲ್ಲಿ ಬರೆದು ಮತ್ತು ನಿಮ್ಮ ಮಾಡಲು ಕೂಡ 3D ಪ್ರಿಂಟಿಂಗ್ ಮಿಷಿನಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಆ ಮಾಡಲ್ಲು ಫೈನಲ್ ಮಾಡಲ್ಲು ನೀವು ನೋಡಿಕೊಂಡು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.